ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕರೆನ್ವಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬಂದಿದೆ. ಅದೇ ಸ್ಟೇಟಸ್ ಕ್ರಿಯೇಷನ್ಸಲ್ಲಿ ಇವಾಗ ಸ್ಟೇಟಸ್ ಕ್ರಿಯೇಷನ್ಸ್ ಬಗ್ಗೆ ಇವಾಗ ನಾನು ಮೈನ್ ಟಾಪಿಕ್ ಹೋಗ್ತಾ ಇದ್ದೀನಿ. ಇವಾಗ ನೋಡಿರ್ಬೋದು, ಇವಾಗ ಆಲ್ಮೋಸ್ಟ್ ಎಲ್ಲರೂ ಮಂಡೇ ಆದರೆ ಇಲ್ಲದು ಶಿವನ್ ಸ್ಟೇಟಸ್ ಹಾಕ್ತಾರೆ, ಸ್ಯಾಟರ್ಡೇಸ್ ಆದರೆ ಎಲ್ಲರೂ ಆಂಜನೇಯನ ಸ್ಟೇಟಸ್ ಹಾಕ್ತಾರೆ, ಮತ್ತು ಫ್ರೈಡೇಸ್ ಬಂತಂದರೆ ಇಲ್ಲ ಲಕ್ಷ್ಮಿ ದುರ್ಗಾ, ಆ ಥರ ಥರ್ಸ್ಡೇ ಬಂತು ಅಂದರೆ ರಾಯರು ಅವ್ರದ್ದು ಎಲ್ಲ ಹಾಕ್ಕೊಂಡು ಸ್ಟೇಟಸ್ ಕ್ರಿಯೇಷನ್ ಮಾಡ್ತಾ ಇರ್ತಾರೆ. ಡೈಲಿ ಒಂದೊಂದು ವೀಕಿಗೂ ಒಂದೊಂದು ಸ್ಟೇಟಸ್ ಇರುತ್ತೆ, ಒಂದೊಂದು ಗಾಡು ಆ ಥರ ದೇವ್ರದ್ದು ಆಗ್ತಾನೆ ಹೋಗ್ತಾ ಇರ್ತಾರೆ. ಸೊ ಈ ವೀಕ್ ಪೂರ್ತಿ ಬರೀ ನಿಮಗೆ ಸ್ಟೇಟಸ್ ಕ್ರಿಯೇಷನ್ಸೇ ಇರುತ್ತೆ ಫ್ರೆಂಡ್ಸ್. ಒಂದೊಂದು ವೀಕ್ ಒಂದು ಮಂಡೇ ಅಂದರೆ ಮಂಡೇ ಶಿವ. ಇವತ್ತು ನಾವು ಶಿವ ಟಾಪಿಕ್ ತೊಗೊಂಡಿದ್ದೀವಿ. ಇವಾಗ ಶಿವ ನೀವು ನೋಡಿರ್ತೀರ ಔಟ್ಪುಟ್ ಆಗಲೇ ಶಿವನ್ ಹೆಂಗೆ ಬಂದೈತೆ ಆ ಥರದಲ್ಲಿ ಇವಾಗ ಶಿವನ್ ಮಾಡ್ಕೊಂಡು ಹೋಗೋಣ. ಫಸ್ಟು ಸೋಮವಾರದಿಂದ ಸ್ಟಾರ್ಟ್ ಮಾಡಿರೋದಲ್ವ, ಸೊ ಇವತ್ತು ಸೋಮವಾರ, ಸೊ ಅದಕ್ಕೆ ಕ್ರಿಯೇಷನ್ ಮಾಡೋಣ. ಆಮೇಲೆ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪ್ಲಸ್ ಆಮೇಲೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಹಂಗೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಆಮೇಲೆ ನನಗೆ ನಮ್ಮ ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಮತ್ತು ಫೇಸ್ಬುಕ್ ಇಲ್ಲದಲ್ಲೂ ನಮ್ಮ ಫಾಲೋ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಫ್ರೆಂಡ್ಸ್. ಓಕೆ, ಇವಾಗ ನಾನು ವಿಡಿಯೋ ಬಗ್ಗೆ ಎಡಿಟಿಂಗ್ ಬಗ್ಗೆ ಇವಾಗ ಹೆಂಗೆ ಎಡಿಟಿಂಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಇವಾಗ ನೋಡೋಣ ಫ್ರೆಂಡ್ಸ್. ಇವಾಗ 16:9 ರೇಷಿಯೋ ತೊಗೊಂಡು ನಾವು ಇವಾಗ ವಿಡಿಯೋ ಕ್ರಿಯೇಟ್ ಮಾಡೋಲ್ಲ. 16:9 ಅಲ್ಲ 1:1. ನಾನು 1:1 ತೊಗೊಂಡಿದ್ದೀನಿ. ಇವಾಗ ನಾನು ಬ್ಯಾಕ್ಗ್ರೌಂಡ್ಗೆ ಹೋಗಿ ಬ್ಯಾಕ್ಗ್ರೌಂಡಿಂದ ನಾನು ಬ್ಲ್ಯಾಕ್ ಕಲರ್ ಮೀಡಿಯಾ ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನ ನಾನು 30 ಸೆಕೆಂಡ್ ಎಕ್ಸಾಕ್ಟ್ 30 ಸೆಕೆಂಡ್ಸ್ವರೆಗೂ ನಾನು ಎಕ್ಸ್ಟೆಂಡ್ ಮಾಡ್ಕೊತೀನಿ. ನೋಡಿರ್ಬೋದು 29 ಇದ್ರೂ ಓಕೆ, 30 ಇದ್ರೂ ಎಕ್ಸಾಕ್ಟ್ 30 ಇದ್ದರೆ ಓಕೆ ಫ್ರೆಂಡ್ಸ್. ಇವಾಗ ನಾನು ಇಲ್ಲಿ ನನ್ನ BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ನಿಮ್ಗೆ ಯಾವ ಬೇಕಾದ್ರೆ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಂದರೆ ನೀವು ಡೌನ್ಲೋಡ್ ಮಾಡ್ಕೊಬೋದು, ಇಲ್ಲಾಂದರೆ ನಿಮ್ಗೆ ಬೇರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು ಅಂದರೆ ನೀವು ಇದು ತೊಗೊಬೋದು. ಮೀನ್ಸ್ ಇವಾಗ ನನಗೆ ಇಂಪಾರ್ಟೆಂಟ್ ಏನು ಅಂದರೆ, ಇಲ್ಲಿ ನಾನು ಬೀಟ್ಸ್ ನೋಡ್ಕೊಂಡು ನಾನು ಇಲ್ಲೊಂದು ಬುಕ್ ಮಾರ್ಕ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನನಗೆ ಈಸಿ ಆಗೋಕ್ಕೆ, ಮೀನ್ಸ್ ಎಲ್ಲಿ ನಮಗೆ ಯಾವ ಥರ ಶೇಕಿಂಗ್ ಇರ್ಬೋದು, ಇಲ್ಲಾಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಮೋಷನ್ಸು, ಎಫೆಕ್ಟ್ಸ್ ಎಲ್ಲೆಲ್ಲಿ ಏನಾದ್ರು ಯಾವ ಥರ ಎಲ್ಲೆಲ್ಲಿ ಏನು ಎಫೆಕ್ಟ್ಸ್ ಹಾಕ್ಬೋದು. ಸೊ ನೋಡಿಕೊಂಡು ಇಲ್ಲಿ ನೋಡ್ಬೋದು, ನಾನು ಗೂಗಲಿಂದ ನಾನು ಸ್ವಲ್ಪ ಇಮೇಜಸ್ನ ಡೌನ್ಲೋಡ್ ಮಾಡಿದ್ದೀನಿ. ಓಕೆನಾ, ಅದನ್ನ ನಾನು ಮೀಡಿಯಾವಾಗ ನಾನು ಹಾಕ್ಕೊಂಡು ಅದನ್ನ ಫುಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೀನ್ಸ್ ಒಂದೊಂದು ಎಕ್ಸ್ಟೆಂಡ್ ಯಾವ ಥರ ಇವಾಗ ಎಕ್ಸ್ಟೆಂಡ್ ಮಾಡಿದೆ ಅಂದರೆ ನಿಮಗೆ ಎಷ್ಟು ಶೇಕ್ ಆಗ್ಬೋದು, ಎಫೆಕ್ಟ್ಸ್ ಹಾಕೋಕ್ಕೆ ನನಗೆ ಸುಲಭ ಆಗುತ್ತೆ. ಒಂದೊಂದು ಬೀಟ್ಸು ಒಂದೊಂದು ಥರ ಬರುತ್ತೆ. ಸೊ ಆ ಥರ ಟೈಮಲ್ಲಿ ಹೆಂಗೆ ಎಫೆಕ್ಟ್ಸ್ ಹಾಕ್ಬೋದು. ಮೇಯ್ನ್ ಥಿಂಗ್ ನಾನು ಹೇಳೋಕ್ಕಿಂತ ನೀವು ಅಬ್ಸರ್ವ್ ಮಾಡಿ ನೋಡ್ಬಿಟ್ಟೆ ಅಂದರೆ ಕ್ಲೀನಾಗಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಮೇಯ್ನ್ ಥಿಂಗ್ ಏನು ಅಂದರೆ ಫಸ್ಟ್ ಅಬ್ಸರ್ವೇಷನ್ ಮುಖ್ಯ. ಎಲ್ಲದಕ್ಕಿಂತ ಅಬ್ಸರ್ವೇಷನ್ ಇತ್ತು ಅಂದರೆ ಈಸಿಯಾಗಿ ನೀವು ಯಾವ ಥರ ವೀಡಿಯೋಸ್ ಬೇಕಾದರೂ ನೀವು ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನಾನು ಹೆಂಗೆ ಯಾವ ಥರ ಇಲ್ಲಿ ಫಾಸ್ಟ್ ಇರ್ಬೋದು, ಆದರೆ ನಾನು ಇಲ್ಲ ಹೇಳೋದನ್ನ ಪಾಯಿಂಟ್ಸ್ ಮತ್ತು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಪ್ಲಸ್ ನಿಮ್ಗೆ ಅಬ್ಸರ್ವೇಷನ್ಸ್ ನೋಡಿ, ಕ್ಲೀನಾಗಿ ನೋಡಿ. ಓಕೆ, ನಾನು ಹೇಳೋಕ್ಕಿಂತ ನೀವು ನೋಡ್ಬಿಟ್ಟೆ ಅಂದರೆ ಈಸಿಯಾಗಿ ನೀವೇ ಮಾಡ್ಬಿಡ್ತೀರಿ. ನೋಡಿ ಯಾವ ಥರ ಅಲ್ಲಿ ಎಫೆಕ್ಟ್ಸ್ ಬಂತು. ಇವಾಗ ನೋಡಿ, ಇವಾಗ ಇಲ್ಲೊಂದು ಸ್ಮೋಕ್ ಎಫೆಕ್ಟ್ಸ್ ಅಸೆಟ್ ಯೂಸ್ ಮಾಡ್ಕೊಂಡು ನಾನೊಂದು ಸ್ಮೋಕ್ ಎಫೆಕ್ಟ್ ನಾನು ಅಪ್ಲೈ ಮಾಡ್ತೀನಿ. ಇವಾಗ ನೋಡಿ, ಆ BGMಗೆ ಮತ್ತು ನೀವು ಮಾಡೋ ವಿಡಿಯೋ ಎಫೆಕ್ಟ್ಸಿಗೆ ಇಂಟರ್ಲಿಂಕ್ ಆದರೆ ನಮಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಿಂಪಲಾಗಿ ನೀವೇ ಆರಾಮಾಗಿ ನೀವೇ ಸ್ಟೇಟಸ್ನ ನೀವೇ ಮಾಡ್ಕೊಬೋದು. ಯಾವ ಥರ ಬೇಕಾದ್ರೂ ಸ್ಟೇಟಸ್ ಮಾಡ್ಬೋದು. ನಾನು ಇನ್ನು ಸದ್ಯದಲ್ಲೇ ಇಲ್ಲ ಗಾಡ್ದು ಸ್ಟೇಟಸ್ ಯಾವ ಥರ ನಾನು ತೋರಿಸ್ಕೊಡ್ತೀನಿ. ಪ್ಲಸ್ ಆಮೇಲೆ ಬರ್ಡೇಗಾಗಿರ್ಬೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಅದು ನಿಮಗೆ ಇಲ್ಲಿ ಹಾಕಿರ್ತೀನಿ ಐವಾಲು. ಮತ್ತು ವ್ಯಾಲೆಂಟೈನ್ಸ್ ಡೇಗೆ ಯಾವ ಥರ ಮಾಡ್ಬೋದು ಮಾಡಿ ತೋರಿಸಿದ್ದೆ. ಸೊ ಆ ಥರದಲ್ಲಿ ನೀವು ಬರ್ಡೇಸ್ ಯಾವ ಥರ ಮಾಡ್ಬೋದು, ಮತ್ತು ಇನ್ನು ಯಾವ ಥರ ಇವಾಗ ಒಂದು ಚಿಕ್ಕ ಪಾಪು ಫಸ್ಟ್ ಇಯರ್ಸ್ ಬರ್ಡೇ ಆ ಥರ ಯಾವುದಾದ್ರೂ ಒಂದು ಇತ್ತು ಅಂದರೆ ಯಾವ ಥರ ತೊಗೊಂಡು ಮಾಡ್ಬೋದು, ನಾವು ಯಾವ ಥರ ಅಸೆಟ್ ಯೂಸ್ ಮಾಡ್ಬೋದು, ನೀವೇ ಅಸೆಟ್ ಕ್ರಿಯೇಟ್ ಮಾಡ್ಬೋದು ಎಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಕೈನ್ಮಾಸ್ಟರ್ದಲ್ಲಿ ಕಲಿಯೋದು ತುಂಬ ಐತೆ ಫ್ರೆಂಡ್ಸ್. ಇವಾಗ ನೋಡ್ಬೋದು, ನಾನು ಫೋಟೋ ಆ್ಯಡ್ ಮಾಡಿದೆ ಅಂದರೆ ಅಲ್ಲಿ 0.5 ಸೆಕೆಂಡ್ಸ್
ಓಕೆನಾ ಫ್ರೆಂಡ್ಸ್, 0.5 ಸೆಕೆಂಡ್. ಆಮೇಲೆ ಅದನ್ನ ನೀವು ಆ್ಯಡ್ ಮಾಡ್ಕೊಂಡು ಬನ್ನಿ. ಇವಾಗ ನೋಡ್ಬೋದು ನಾನು ಇಲ್ಲಿ ಆಲ್ಮೋಸ್ಟ್ ನಾನೊಂದು 10 to 15 ಫೋಟೋಸ್ ನಾನು ಇಲ್ಲೇ ಅಪ್ಲೈ ಮಾಡಿರ್ತೀನಿ. ಎಲ್ಲದಕ್ಕೂ ಒಂದೊಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಫೆಕ್ಟ್ಸ್ ಹಾಕ್ತೀನಿ. ಒಂದು ಫ್ಲಿಂಕಿಂಗ್ ಹಾಕಿದೆ, ಒಂದು ಫ್ಲಿಪ್ ಹಾಕ್ತೀನಿ. ಒಂದೊಂದು ಥರ ಮೀನ್ಸ್ ಒಂಥರ ಬ್ಲಿಂಕಿಂಗು, ಸ್ಲೋ ಬ್ಲಿಂಕ್ ಆಗಿರ್ಬೋದು. ಯಾವ ಥರ ಬ್ಲಿಂಕ್ ಇರುತ್ತೋ ಆ ಥರ ಬ್ಲಿಂಕಿಂಗಲ್ಲಿ ನೀವು ತೋರಿಸ್ಕೊಡ್ಬೋದು ಎಫೆಕ್ಟ್ಸಲ್ಲಿ ಹಾಕ್ಕೊಂಡು. ಸಿಂಪಲಾಗಿ ಮಾಡ್ಬೋದು. ಬರೀ ಇವಾಗ ನಾನು ಹೇಳೋಕ್ಕಿಂತ ನೀವು ಅಬ್ಸರ್ವ್ ಮಾಡಿರೋದೇ ತುಂಬ ಮುಖ್ಯ. ಕ್ಲೀನಾಗಿ ಅಬ್ಸರ್ವ್ ಮಾಡಿ, ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂದರೆ ನಮಗೆ ಕಮೆಂಟ್ಸಲ್ಲಿ ನಮಗೆ ಟೈಪ್ ಮಾಡಿ ತಿಳಿಸಿ. ಅದನ್ನ ನಾವು ಕ್ಲಾರಿಫೈ ಮಾಡ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ತೋರಿಸ್ಕೊಡ್ತೀವಿ ನಿಮಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ನನಗೆ ಬೇರೆ ಥರ BGM ಬರುತ್ತೆ. ಸೊ ನಾನು ಇಲ್ಲಿ ಎರಡೇ ಫೋಟೋಸ್ ಮಾತ್ರ ನಾನು ಆ್ಯಡ್ ಮಾಡ್ತೀನಿ. ಯಾವ ಥರ ಫ್ಲಿಂಕಿಂಗು ಮತ್ತು ಫ್ಲಿಪ್ ಆಗೋದು ನೋಡಿ ನಾನು ಚೂಸ್ ಮಾಡ್ತೀನಿ. ಯಾವ ಥರ BGMಗೆ ಸೆಟ್ ಆಗುತ್ತೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಹೆಂಗೆ ಆ ಥರ ಸೆಟ್ ಆಗುತ್ತೆ ಆ ಥರ ನೋಡಿಕೊಂಡು ನಾನು ಎಫೆಕ್ಟ್ಸ್ ನಾನು ಅಪ್ಲೈ ಮಾಡ್ಬೋದು ಇಲ್ಲಿ. ನೋಡಿ ಈ ಥರ ಇಲ್ಲ. ತಿರ್ಗಾ ನಾನು 0.5 ಸೆಕೆಂಡ್ಸ್ಗೆ ಮಧ್ಯದಲ್ಲಿ ಯಾವ ಥರ ನಾವು ಸೆಕೆಂಡು BGM ಬೀಟ್ಸಿಗೆ ಮಾಡಿದ್ದು ಸೇಮ್ ಅದೇ ಥರನೇ ನಾವು ಇಲ್ಲೂ ಮಾಡ್ತಾಯಿದ್ದೀವಿ. ಸೇಮ್ ಹಂಗೆ ಇಲ್ಲಿ ಎಫೆಕ್ಟ್ಸು ನಾವು ಅಪ್ಲೈ ಮಾಡ್ಕೊಂಡು ಇವಾಗ ನೋಡ್ಬೋದು ಇವಾಗ ವಿಡಿಯೋ ಆಲ್ಮೋಸ್ಟ್ ಕಂಪ್ಲೀಟಿಂಗಿಗೆ ಬಂದಿದೆ. ಓಕೆನಾ, ಆ ಥರ ಸಿಂಪಲಾಗಿ ನೋಡಿ, ನೋಡೋಕ್ಕೆ ಕಾಂಪ್ಲಿಮೆಂಟ್ರಿ ಥರ ಇರುತ್ತೆ ಅನ್ಕೊತಾರೆ. ಓಕೆ ಅಲ್ಲ ಫ್ರೆಂಡ್ಸ್, ಯಾವ ಥರ ಮಾಡಿದೆ ಅಂದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.